ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಇಂದು ಗೌರಿಬಿದನೂರಿನ ತಾಯಿ ಮಕ್ಕಳ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ್ದರು. ಆಸ್ಪತ್ರೆಯ ಕಾರ್ಯವೈಖರಿ ಹಾಗೂ ರೋಗಿಗಳಿಗೆ ದೊರೆಯುತ್ತಿರುವ ಮೂಲ ಸೌಕರ್ಯಗಳ ಬಗ್ಗೆ ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಆಸ್ಪತ್ರೆಯ ಪ್ರತಿ ವಿಭಾಗಕ್ಕೂ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳನ್ನು ಖುದ್ದು ವೀಕ್ಷಿಸಿದರು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ತಾಲೂಕು ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಚಿಕಿತ್ಸೆಗೆ ಆದ್ಯತೆ ನೀಡಲಾಗಿದೆ. ವೈದ್ಯಾಧಿಕಾರಿಗಳ ನಿರ್ವಹಣೆ ಬಗ್ಗೆ ಪರಿಶೀಲನೆ, ಔಷಧಾಲಯ, ಲ್ಯಾಬ್, ಶಸ್ತ್ರಚಿಕಿತ್ಸೆ, ಡಯಾಲಿಸಿಸ್ ಕೊಠಡಿ, ಹೊರ ರೋಗಿಗಳ ವಿಭಾಗ, ಕೊಠಡಿಗಳ ಪರಿಶೀಲನೆ ಮಾಡಿರುವುದಾಗಿ ಹೇಳಿದರು. ನಮಸ್ಕಾರ. ಇದು ಇಡೀ ಜಿಲ್ಲೆಯ ಆಡಳಿತ ವ್ಯವಸ್ಥೆ, ಅದರಲ್ಲೂ ಆರೋಗ್ಯ ಆಡಳಿತ ವ್ಯವಸ್ಥೆ, ಯಾವುದೇ ತಾಲೂಕು ಹೋದರೆ, ಯಾವುದೇ ಹಳ್ಳಿಗಳಿಗೆ ಹೋದರೆ PHCಗಳಿಗೆ ಭೇಟಿ ಕೊಡುವಂಥದ್ದು, ಆರೋಗ್ಯ ಕ್ಷೇಮ ಕೇಂದ್ರಗಳಿಗೆ ಭೇಟಿ ಕೊಡುವಂಥದ್ದು, ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಡುವಂಥದ್ದು, ಜಿಲ್ಲಾಸ್ಪತ್ರೆ, ಇವೆಲ್ಲವನ್ನು ಕೂಡ ನಮ್ಮ ಆಡಳಿತ ವ್ಯವಸ್ಥೆಯ ದೈನಂದಿನ ಕೆಲಸ ಇದೆ. ಹಾಗಾಗಿ ಇವತ್ತು ಗೌರಿಬಿದನೂರು ತಾಲೂಕು ಆಸ್ಪತ್ರೆಗೆ ಬಂದಿದ್ದೇನೆ. ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಎಂಟೈರ್ ಅವರ ಇತರೆ ವೈದ್ಯರು ಎಲ್ಲರೂ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇರುವಂಥದ್ದು, ಇಡೀ ಹಾಸ್ಪಿಟಲ್ನಲ್ಲಿರುವಂಥ ಎಲ್ಲ ಶಾಖೆಗಳು, ವಿಭಾಗಗಳ ವ್ಯವಸ್ಥೆಗಳು, ಔಷಧಿ ಕೊಡೋದಿರಲಿ, ರಿಜಿಸ್ಟ್ರೇಷನ್ ಇರಲಿ, ಏನು ಕನ್ಸಲ್ಟೇಷನ್ ಇದೆ, ಜನರನ್ನು ಹೊರ ರೋಗಿಗಳನ್ನು ತಪಾಸಣೆ ಮಾಡ್ತಾರೆ ಆ ವ್ಯವಸ್ಥೆ ಇರಲಿ, ಡಯಾಲಿಸಿಸ್ ಯೂನಿಟ್ಗಳಿರಲಿ, ಪ್ರಯೋಗಾಲಯ ಪರೀಕ್ಷಾ ಕೇಂದ್ರಗಳಿರಲಿ, ಎಲ್ಲವನ್ನೂ ಕೂಡ ನಾನು ನೋಡಿದ್ದೇನೆ. ಅದ್ರ ಜೊತೆಗೆ ಹೆರಿಗೆ ವ್ಯವಸ್ಥೆಗಳೇನಿದ್ದಾವೆ ಅದೆಲ್ಲ ನೋಡಿದ್ದೇನೆ. ನಮ್ಮ DH ಅವರು ಮತ್ತು ತಾಲೂಕು ಹೆಲ್ತ್ ಆಫೀಸರು ಮತ್ತು ಇತರ ಎಲ್ಲ ವೈದ್ಯಾಧಿಕಾರಿಗಳ ಜೊತೆಯಲ್ಲಿದ್ದಾರೆ. ಗೌರಿಬಿದನೂರು ಭಾಳ ಮುಖ್ಯವಾದಂಥ ಒಂದು ಆರೋಗ್ಯ ಸೇವೆಯನ್ನು ಒದಗಿಸ್ತಕ್ಕಂಥ ಒಂದು ಕೇಂದ್ರ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಸುತ್ತಮುತ್ತಲಿನ ತಾಲೂಕಿನಿಂದ ಚಿಕಿತ್ಸೆ ಪಡೆಯಲು ರೋಗಿಗಳು ಬರುತ್ತಿದ್ದಾರೆ. ಖಾಸಗಿ ಆಸ್ಪತ್ರೆಗಳ ಮಾದರಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಕ್ಯಾನಿಂಗ್ ಸೆಂಟರ್ಗಳ ಮುಖಾಂತರ ಭ್ರೂಣ ಹತ್ಯೆ ಪ್ರಕರಣಗಳ ಕಡಿವಾಣಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ನಕಲಿ ಕ್ಲಿನಿಕ್ ವಿರುದ್ಧ ಪ್ರಕರಣಗಳು ದಾಖಲಿಸುವ ಕೆಲಸ ಮುಂದಿನ ದಿನಗಳಲ್ಲಿ ಮಾಡುವುದಾಗಿ ಹೇಳಿದರು. ಜನರಿಗೆ ಅವ್ರಿಗೆ ಹೆಚ್ಚು ಚಾರ್ಜನ್ನು ಮಾಡ್ತಕ್ಕಂಥದ್ದು ಅಥವಾ ಸೇವೆಗಳಲ್ಲಿ ಲೋಪ ಆಗುವಂಥದ್ದು ಇಂಥದ್ದು ಆಗಬಾರ್ದು ಅನ್ನೋದು ಉದ್ದೇಶ ಇದೆ. ಹಾಗಾಗಿ ಪ್ರತಿ ತಾಲೂಕಿನಲ್ಲೂ ಕೂಡ ಭಾಳ ವ್ಯವಸ್ಥಿತವಾದಂಥ ಖಾಸಗಿ ಆರೋಗ್ಯ ಸೇವೆ ಏನು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ನಮ್ಮ ಕಣ್ಗಾವಲಿನಲ್ಲಿಟ್ಟು ಅವರು ಕೂಡ ಗುಣಮಟ್ಟದ ಸೇವೆ, ಕೈಗೆಟುಕುವ ಸೇವೆಯನ್ನು ಕೊಡಬೇಕು. ಆ ಕೆಲಸವನ್ನು ಕೂಡ ಶಾರ್ಟ್ಲಿ ಮಾಡ್ತೀವಿ. ಮೀಟಿಂಗ್ ಕೂಡ ಕರೆದಿದ್ದೀವಿ. ಇದೆಲ್ಲದರ ಜೊತೆ ಈ ಸ್ಕ್ಯಾನಿಂಗ್ ಸೆಂಟರ್ಗಳು ಮತ್ತು ಏನು ರೇಡಿಯಾಲಜಿಗೆ ಸಂಬಂಧಪಟ್ಟಂತೆ CT, MRI ಅಥವಾ ಅಲ್ಟ್ರಾಸೌಂಡ್ ಈ ಥರ ಸ್ಕ್ಯಾನಿಂಗ್ಗಳಿದ್ದಾವೆ. ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳಾಗಬಾರ್ದು ಅನ್ನೋದು ಸರ್ಕಾರದ ಆಶಯ. ಅಂದರೆ ಭ್ರೂಣ ಪತ್ತೆ ಮಾಡುವಂಥದ್ದು ಈ ಥರದ್ದೆಲ್ಲ ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ. ಆ ಒಂದು ಮಾನಿಟರಿಂಗ್ ವ್ಯವಸ್ಥೆಯೂ ಕೂಡ ನಮ್ಮ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿದ್ದಾರೆ. DH ಅವರ ನಿಯಂತ್ರಣದಲ್ಲಿ ಕೆಲಸ ಮಾಡ್ತಾರೆ. ಆ ಯೂನಿಟ್ನು ಕೂಡ ಇನ್ನು ಮುಂದೆ ಅದರಲ್ಲಿ ನಮ್ಮ ಆಡಳಿತ ತಹಸೀಲ್ದಾರ್ಗಳನ್ನ, ಬೇರೆ ಬೇರೆ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು, ತಾಲೂಕು ಮಟ್ಟದ ಹಿರಿಯ ಜವಾಬ್ದಾರಿತ ಅಧಿಕಾರಿಗಳನ್ನು ಕೂಡ ಅವರನ್ನೆಲ್ಲ ಇನ್ವಾಲ್ವ್ ಮಾಡಿ ಈ ಥರ ಏನಾದರೂ ಗಮನಕ್ಕೆ ಬಂದರೆ, ಪತ್ತೆ ಆದರೆ ಅಥವಾ ಅವರು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಇಲ್ದಲೆ ಸುಮ್ಮನೆ ಯಾವುದೋ ಒಂದು ಡಿಗ್ರಿ ಮಾಡಿಕೊಂಡು ನಾನು ಡಾಕ್ಟ್ರು ಅಂತೇಳಿ ಹಳ್ಳಿಗಳಲ್ಲಿ ಔಷಧಿ ಕೊಡೋವಂಥದ್ದು, ಇದು ಮಾಡೋವಂಥದ್ದು, ಇಂಥ ಪ್ರಕರಣಗಳು ಕೂಡ ಗಮನಕ್ಕೆ ಬಂದಿದ್ದಾವೆ. ಇವೆಲ್ಲವನ್ನು ಕೂಡ ತುಂಬ ಬಲಿಷ್ಠವಾಗಿ ಮತ್ತು ಭಾಳ ಸೀರಿಯಸ್ಸಾಗಿ ಅವುಗಳನ್ನ ಮಟ್ಟ ಹಾಕ್ತೀವಿ. ಅಂಥವ್ರ ಮೇಲೆ ಅತ್ಯಂತ ಕಠಿಣವಾದಂಥ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಅವ್ರು ಎದುರಿಸಬೇಕಾಗುತ್ತೆ. ಅದು ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೂಡ ಬಯಸ್ತೀನಿ. ಅನೇಕ ದೂರುಗಳು ನಮಗೆ ಬಂದಿದ್ದಾವೆ. DH ಅವರು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಎಲ್ಲೋ ಹೊರಗಡೆ ಆಂಧ್ರದಿಂದ ಬಂದುಬಿಡೋದು, ಒಂದು ಕ್ಲಿನಿಕ್ ಥರ ಓಪನ್ ಮಾಡೋದು, ಸೇವೆ ಕೊಡ್ತಾ ಇದ್ದೀನಿ ಅಂತೇಳಿ ಜನರಲ್ಲಿ ದುಡ್ಡು ವಸೂಲಿ ಮಾಡೋದು, ಏನಂದರೆ ಅದೇ ಮೆಡಿಸಿನ್ಗಳು ಕೊಡೋದು, ಈ ಥರದ್ದೆಲ್ಲ. ಸೊ ನಾನು ತಮ್ಮ ಮೂಲಕ ನಾಗರಿಕರಲ್ಲೂ ಮನವಿ ಮಾಡ್ತೀನಿ. ಆ ಥರ ಯಾವುದಾದ್ರೂ ದೂರುಗಳಿದ್ದರೆ ಖಂಡಿತವಾಗ್ಲೂ ನನಗೆ, ನಮ್ಮ ಕಚೇರಿಗೆ, ತಾಲೂಕು ಕಚೇರಿಗಳಿಗೆ ಅಥವಾ DH ಅವ್ರ ಕಚೇರಿಗೆ, ತಾಲೂಕು ಹೆಲ್ತ್ ಆಫೀಸರ್ ಕಚೇರಿಗೆ, MO ಕಚೇರಿಗೆ, ಎಲ್ಲಿ ಕೊಟ್ಟರು ಕೂಡ ನೀವು ಅದನ್ನು ಗಂಭೀರವಾಗಿ ಪರಿಗಣಿಸ್ತೀವಿ. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು.